ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನೀಲಂಗೌಡ್. ವೆಲ್ಕಮ್ ಟು ಗೀತಾ ನೀಲಂಗೌಡ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಒಂದು ವೀಡಿಯೋಸನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿರ್ತಕ್ಕಂಥದ್ದು. ಸೊ ಸುಮಾರು ದಿನ ಆಯಿತು ನಾನು ವೀಡಿಯೋಸನ್ನು ಹಾಕಿಲ್ಲ, ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ವೀಡಿಯೋಸನ್ನು ಹಾಕೋದಾಗಿರಲಿಲ್ಲ. ಸೊ ಮತ್ತೆ ಇವತ್ತಿಂದ ಕಂಟಿನ್ಯೂ ವೀಡಿಯೋಸನ್ನು ಹಾಕ್ತೀವಿ. ಸೊ ಇವತ್ತಿನ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಡೇ ನಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು. ಸೊ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್. ಯಾರ್ಯಾರು ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಿ, ಯಾರ್ಯಾರು ಶಿಕ್ಷಕರಿದ್ದೀರಿ ಎಲ್ರಿಗೂ ಸಹಿತ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ನಾನು ಸಹಿತ ಸುಮಾರು 8-10 ವರ್ಷಗಳ ಕಾಲ ಶಿಕ್ಷಣ ವೃತ್ತಿಯಲ್ಲಿದ್ದೆ. ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ನಾನು ಸಮಾಜ ಸೇವಕರಾಗಿ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು, ಅಂದರೆ ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸೊ ನನಗೂ ಮತ್ತು ವಿದ್ಯಾರ್ಥಿಗಳಿಗೆ ಅವಿನಾಭಾವ ಸಂಬಂಧ. ನನಗೆ ಶಾಲೆ ಅಂದರೆ ಮಕ್ಕಳಂದ್ರೆ ಭಾಳ ಪ್ರೀತಿ. ಸೊ ಅದಕ್ಕಾಗಿ ನಾನು ಸಹಿತ ಆವಾಗ ಸ್ಕೂಲಿಗೆ ಭೇಟಿ ಕೊಡ್ತಿರ್ತೇನೆ. ಅದೇ ರೀತಿಯಾಗಿ ಮಕ್ಕಳಿಗೆ ಮನೆಯಲ್ಲಿ ಸಹಿತ ಪಾಠವನ್ನು ಮಾಡ್ತಿರ್ತೇನೆ. ಸೊ ಆ ಒಂದು ಬೋಧನೆ ಅಂತಕ್ಕಂಥದ್ದನ್ನು ಬಿಟ್ಕೊಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನೋಡಿರಿ, ಎಷ್ಟೇ ಕಷ್ಟಗಳಿದ್ದರೂ ಸಹಿತ ಮನೆಯಲ್ಲಿ ಸ್ಕೂಲಿಗೆ ಹೋಗಿ ಒಂದು ಲೆಸನನ್ನು ಮಕ್ಕಳಿಗೆ ಮಾಡಿದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಸಿಗ್ತಕ್ಕಂತಹ ಖುಷಿನೇ ಬೇರೆ ಆಗಿರ್ತೈತಿ. ಸೊ ಬೋಧನೆಯಲ್ಲಿ ಅಷ್ಟೊಂದು ಖುಷಿ ನಮಗೆ ಸಿಗ್ತೈತಿ. ಸೊ ಅದು ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಎಲ್ರಿಗೂ ಅರ್ಥ ಆಗ್ತೈತಿ. ಸೊ ನೋಡಿರಿ, ಮಕ್ಕಳೊಂದಿಗೆ ಬೆರೀತಕ್ಕಂಥದ್ದು, ಮಕ್ಕಳ ಒಂದು ಕಷ್ಟಗಳನ್ನು, ಮಕ್ಕಳ ಒಂದು ಖುಷಿಯನ್ನು ಹಂಚಿಕೊಂಡು ಅವರ ಜೊತೆಗಿದ್ದು ಅವರಿಗೆ ಬೋಧನೆಯನ್ನು ಮಾಡಿ ಅವರ ಒಡನಾಟದಲ್ಲಿ ಬೆರೆತು ನೋಡಿರಿ ಒಂದು ಡೇ ಹೆಂಗೆ ಕಳಿಸಿತ್ತು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಅಷ್ಟು ಖುಷಿಯಾಗಿ ಅಂದರೆ ನೋಡಿರಿ, ಎಲ್ಲ ವೃತ್ತಿಗಳಿಗಿಂತ ಶಿಕ್ಷಕ ವೃತ್ತಿ ಬಹಳ ಗ್ರೇಟ್ ಆಗಿರ್ತಕ್ಕಂಥದ್ದು ನನ್ನ ಪ್ರಕಾರ. ಯಾಕಂತಂದರೆ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ. ಮಕ್ಕಳಾಗಿ ಬೆರೆತು ನಾವೇನು ಮಾಡ್ತಿರ್ತೀವಿ, ಪಾಠವನ್ನು ಮಾಡ್ತಿರ್ತೀವಿ. ಸೊ ಅಂಥ ಒಂದು ವೃತ್ತಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು, ಬಹಳ ಗೌರವಯುತವಾಗಿರ್ತಕ್ಕಂಥ ವೃತ್ತಿ ಅಂತಕ್ಕಂಥದ್ದು. ಸೊ ನೋಡಿರಿ, ಇವತ್ತು ನಾವು ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ, ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನಾನು ಹಿಂಗದೇನಿ, ನಾನು ಹಂಗದೇನಿ ಅಂತ ಹೇಳಬೇಕಾದಂಥ ಮೂಲ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು. ಇವತ್ತಿನ ದಿನದಲ್ಲಿ ಅವರನ್ನು ನಾವು ಸ್ಮರಿಸಲೇಬೇಕಾಗ್ತದೆ. ನೋಡಿ, ಪ್ರಾಥಮಿಕ ಹಂತದಿಂದ ಹಿಡಿದು ನಮ್ಮ ಒಂದು ಏನು ಪದವಿ ಹಂತದವರೆಗೂ ಸಹಿತ ನಾವು ಎಲ್ಲಿವರೆಗೂ ಏನೇನು ಓದಿದ್ದೇವೆಲ್ಲ ಅಲ್ಲಿವರೆಗೂ ಸಹಿತ ನಮ್ಮ ಒಂದು ಗುಣಗಳನ್ನು ಸಹಿಸಿಕೊಂಡು ನಮಗೆ ಪಾಠ ಮಾಡಿರ್ತಕ್ಕಂಥವ್ರು, ನಮ್ಮ ಒಂದು ಏಳಿಗೆಗಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ಸಹಿತ ಏನಾಗ್ತಾರೆ ಅಂತಂದರೆ ಇವತ್ತು ಗೌರವಿಸಲ್ಪಡ್ತಾರೆ. ಯಾಕಂತಂದ್ರೆ ನಾನು ಈ ಒಂದು ಮಟ್ಟಕ್ಕೆ ಬೆಳೆದು ನಿಂತೇನೆ ಅಂತಂದರೆ ಕಾರಣ ಯಾರಪ್ಪ ಅಂತಂದ್ರೆ ನನ್ನ ಶಿಕ್ಷಕರು. ಪ್ರತಿಯೊಂದು ರಂಗದಲ್ಲೂ ಸಹಿತ ಭಾಳ ಚೆನ್ನಾಗಿ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು, ಬಹಳ ಪ್ರೀತಿ ಕಾಳಜಿಯಿಂದ ನೋಡ್ತಾಯಿದ್ರು. ನಾನು ಸಹಿತ ಎಲ್ಲ ಒಂದು ಶಿಕ್ಷಕರ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದೆ. ಸೊ ಅದಕ್ಕಾಗಿ ಏನಪ್ಪ ಅಂದರೆ ಶಿಕ್ಷಕರು ಅಂತಂದರೆ ನನಗೂ ಭಾಳ ಪ್ರೀತಿ, ವಾತ್ಸಲ್ಯ, ಮಮತೆ. ಸೊ ನಾನು ಸಹಿತ ಅದಕ್ಕಾಗಿ ಶಿಕ್ಷಕ ವೃತ್ತಿಯನ್ನು ಆಯ್ದುಕೊಂಡೆ. ಸೊ ಸರ್ಕಾರಿ ಅಲ್ಲದೇ ಇದ್ದರೂ ಸಹಿತ ಎಕ್ಸಾಮಲ್ಲಿ ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೊಳ್ಳದೆ ಆಗದೇ ಇದ್ದರೂ ಸಹಿತ ಒಂದು ಅರೆ ಸರ್ಕಾರಿಯಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಸುಮಾರು ದಿನಗಳ ಕಾಲ ನಾನು ಸಹಿತ ಶಿಕ್ಷಕಿಯಾಗಿ ಕೆಲಸ ಮಾಡಿ ಈಗ ಏನು ಮಾಡ್ತಿದ್ದೀನಿ ಅಂತಂದ್ರೆ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದೆ. ಸೊ ನೋಡಿರಿ, ಶಿಕ್ಷಕ ವೃತ್ತಿನೇ ಅಂತ ಏನಪ್ಪ ಅಂತಂದ್ರೆ ಒಂದು ಮೇರು ವೃತ್ತಿಯಾಗಿರ್ತಕ್ಕಂಥ ಒಂದು ಶಿಕ್ಷಕ ಅಂತಕ್ಕಂಥ ವ್ಯಕ್ತಿ ಏನಾಗಿರ್ತಾರೆ ಅಂತಂದ್ರೆ ನಮ್ಮ ಒಂದು ಜೀವನವನ್ನು ರೂಪಿಸ್ಲಿಕ್ಕೆ ಏನೇನು ಬೇಕಲ್ಲ ಅದೆಲ್ಲ ಭದ್ರ ಬುನಾದಿಯನ್ನು ಏನಾಗ್ತಾರೆ ಪ್ರಾಥಮಿಕ ಹಂತದಲ್ಲಿ ಹಾಕ್ತಾರೆ. ಪ್ರಾಥಮಿಕ ಹಂತದಿಂದ ಹಿಡಿದು ನಮ್ಮ ಒಂದು ಜೀವನ ಏನಪ್ಪ ಅಂದರೆ ದೃಢವಾಗಿ ನಿಲ್ಲೋತನೂ ನಮಗೇನು ಮಾಡ್ತಾರೆ, ಸಹಾಯವನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಶಿಕ್ಷಕರಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಗೌರವವನ್ನು ಕೊಡಬೇಕಾಗ್ತದೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಇವತ್ತು ನಾವು ಶಿಕ್ಷಕರನ್ನ ಏನು ಮಾಡ್ತೇವೆ ಅಂತಂದರೆ ಕೇವಲ ಪಾಠ ಮಾಡಿ ಹೋಗ್ತಕ್ಕಂಥವ್ರು, ನಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಭಾವನೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಲ್ಲಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗ ಸಾಕಷ್ಟು ಒಂದು ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಏನಾಗ್ತದೆ ಅಂತಂದರೆ ಶಿಕ್ಷಕರ ಒಂದು ಅಗತ್ಯತೆ, ಅವಶ್ಯಕತೆ ಜಾಸ್ತಿ ನಮಗೇನು ಇಲ್ಲ ಅಂತಕ್ಕಂಥ ಮನೋಭಾವ ಕೆಲವೊಂದಿಷ್ಟು ವ್ಯಕ್ತಿಗಳಲ್ಲಿ, ಸ್ಟೂಡೆಂಟ್ಸ್ಗಳಲ್ಲಿ ಇರ್ತೈತಿ. ಸೊ ಎಷ್ಟೇ ಏನೇ ಇದ್ದರೂ ಸಹಿತ ನಮ್ಮ ಒಂದು ಕೈಯನ್ನು ಹಿಡಿದು ನಮಗೆ 4 ಅಕ್ಷರವನ್ನು ಕಲಿಸಿರ್ತಕ್ಕಂಥ ಗುರು ಏನಾಗ್ತಾನೆ ಅಂತ ಹೇಳಿದ್ರೆ ಎಲ್ಲ ಒಂದು ಟೆಕ್ನಾಲಜಿಗಿಂತ ಇಲ್ಲಿ ಶ್ರೇಷ್ಠನಾಗಿರ್ತಾನೆ. ಸೊ ಹಾಗಾಗಿ ಇವತ್ತು ರಾಧಾಕೃಷ್ಣನವರ ಒಂದು ಜನ್ಮದಿನ. ಸೊ ಅವರ ಒಂದು ಜನ್ಮದಿನದ ಪ್ರಯುಕ್ತ ನಾವೇನು ಮಾಡ್ತಾ ಇದ್ದೀವಿ, ಶಿಕ್ಷಕರ ದಿನಾಚರಣೆ ಆಚರಿಸ್ತೇವೆ. ಯಾಕಂತಂದ್ರೆ ರಾಧಾಕೃಷ್ಣನವರು ಸಹಿತ ಏನಾಗಿದ್ದರು, ಅಪಾರ ಶಿಕ್ಷಕ ಪ್ರೇಮಿಗಳಾಗಿದ್ದರು. ಅದಕ್ಕಾಗಿ ತಮ್ಮ ಒಂದು ದಿನಾಚರಣೆಯನ್ನು ಏನು ಮಾಡಿಲ್ಲ, ಅವರು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ. ಇದರ ಬದಲಾಗಿ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕಾಗಿ ಅಂದಿನಿಂದ ಇವತ್ತಿನವರೆಗೂ ಸಹಿತ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಈ ಒಂದು 5ನೇ ತಾರೀಕಿನಲ್ಲಿ ಏನು ಮಾಡ್ತೀವಿ, ಶಿಕ್ಷಕರ ದಿನಾಚರಣೆ ಆಚರಿಸ್ತೀವಿ. ನೋಡಿ, ಇವತ್ತಷ್ಟೇ ನಾವು ಶಿಕ್ಷಕರಿಗೆ ಗೌರವವನ್ನು ಸಮರ್ಪಣೆ ಮಾಡೋದಲ್ಲ, ಪ್ರತಿದಿನವೂ ಸಹಿತ ಶಿಕ್ಷಕರು ಹೇಳಿರ್ತಕ್ಕಂಥ
ಮಾತುಗಳನ್ನು ಕೇಳಬೇಕು, ಶಿಕ್ಷಕರು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅವರು ಹೇಳಿರ್ತಕ್ಕಂಥ ಒಂದು ಏನಪ್ಪ ನೀತಿ ನಿಯಮಗಳನ್ನು ಪಾಲಿಸಬೇಕು. ಅಂದಾಗ ಏನಾಗ್ತೈತೆ ಅಂತಂದರೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸೋದಕ್ಕೂ ಸಾರ್ಥಕ ಆಗ್ತೈತೆ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಿಮ್ಮ ಒಂದು ಅಂದರೆ ಪ್ರತಿಯೊಬ್ಬ ಪೋಷಕರು ಸಹಿತ ತಮ್ಮ ಮಕ್ಕಳಿಗೆ ಶಿಕ್ಷಕರಿಗಿರ್ತಕ್ಕಂಥ ಒಂದು ಗೌರವ ಭಾವನೆಯ ಬಗ್ಗೆ, ಅವರ ಒಂದು ಕೆಲಸದ ಬಗ್ಗೆ, ಅವರ ಒಂದು ಕೆಲಸದ ಘನತೆಯ ಬಗ್ಗೆ ನಾವು ತಿಳಿಸಿ ಹೇಳಬೇಕಾಗ್ತೈತಿ. ಶಿಕ್ಷಕರಿಗೆ ರೆಸ್ಪೆಕ್ಟನ್ನು ಕೊಡೋದು ಯಾವ ರೀತಿ, ಹಾಗಾದರೆ ಅವರ ಒಂದು ನೀತಿ ನಿಯಮಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಗ ಅವರು ಸಹಿತ ಶಿಕ್ಷಕರ ಬಗ್ಗೆ ಅಪಾರ ಗೌರವವನ್ನು ಹೊಂದ್ತಾರೆ. ಸೊ ಅದಕ್ಕಾಗಿ ನಾವೆಲ್ಲರೂ ಸಹಿತ ಶಿಕ್ಷಕರ ಒಂದು ವೃತ್ತಿಯನ್ನು ಗೌರವಿಸೋಣ. ಅವ್ರಿಗೂ ಸಹಿತ ಈ ಏನಪ್ಪ ಘನತೆ ಗೌರವವನ್ನು ಕೊಟ್ಟು ಅವರ ಸಮಾಜದ ನೀತಿ ಅಂತ ಹೇಳ್ತೇವೆ ಶಿಕ್ಷಕರನ್ನು. ಅದಕ್ಕಾಗಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಹ್ಯಾಪಿ ಟೀಚರ್ಸ್ ಡೇ ಆಲ್. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ಲರಿಗೂ ನಮಸ್ಕಾರ.